ಎಲ್ರಿಗೂ ನಮಸ್ಕಾರ. ಇವತ್ತು ನಾವು SSC GD ಕಾನ್ಸ್ಟೇಬಲ್ ಯಾವ ರೀತಿ ಅಪ್ಲೈ ಮಾಡೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ MySSC ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಮೊಬೈಲ್ನಲ್ಲೇ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಫಸ್ಟು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥದ್ದು. ಕೆಳಗಡೆ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದಾಗ ಕಂಟಿನ್ಯೂ ಕೊಡಬೇಕು. ಮೊದಲನೇದಾಗಿ ಆಧಾರ್ ನಂಬರ್ ಹಾಕೋದು, ಕನ್ಫರ್ಮೇಷನ್ ಮತ್ತೊಂದು ಆಧಾರ್ ಅದೇ ನಂಬರನ್ನು ರಿಪೀಟಾಗಿ ಹಾಕುವಂಥದ್ದು, ರೀಎಂಟ್ರ್ ಮಾಡೋದು. 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಉಂಟು ಆ ರೀತಿ ಹೆಸರನ್ನು ಹಾಕ್ಬೋದು. ರೀಎಂಟ್ರಿ ಮಾಡೋದು, ವೆರಿಫಿಕೇಷನ್ ಮಾಡುವಂಥದ್ದು. ಅಂದರೆ ಹೆಸರು ಚೇಂಜ್ ಮಾಡೋದಿದ್ರೆ ಎಸ್ ಕೊಡಬೇಕು, ಇಲ್ಲದಿದ್ದರೆ ನೋನೇ ಕೊಡುವಂಥದ್ದು. ನಂತರ ವೆರಿಫೈ ಕನ್ಫರ್ಮ್ ಮಾಡುವಂಥದ್ದು, ಜೆಂಡರ್ ಯಾವುದಂತ ಹಾಕುವಂಥದ್ದು, ವೆರಿಫೈ ಮಾಡುವಂಥದ್ದು ಜೆಂಡರ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್ ಮತ್ತು ಅದು ಯಾವ ರೀತಿ 10th ಮಾರ್ಕ್ಸ್ ಕಾರ್ಡಲ್ಲಿ ಇದೆಯೋ ಅದೇ ರೀತಿ ಫಾದರ್ ಮತ್ತು ಮದರ್ ನೇಮನ್ನು ಹಾಕ್ಬೋದು. ಆಮೇಲೆ ಯಾವ ಬೋರ್ಡು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಎಂಟರ್ ರೋಲ್ ನಂಬರ್, 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೋಲ್ ನಂಬರ್ ಉಂಟು, ಮತ್ತು ಪಾಸಿಂಗ್ ಇಯರ್ ಅಂತ ಹಾಕ್ಬೋದು. ಎಷ್ಟು 10th ಆಗಿದೆಯೋ, 12th ಆಗಿದೆಯೋ, ಡಿಗ್ರಿ ಆಗಿದೆಯೋ, ಮಾಸ್ಟರ್ ಆಗಿದೆಯೋ ಅಂತ, ಮಾಸ್ಟರ್ ಡಿಗ್ರಿ ಏನಾಗಿದೆಯೋ ಅದನ್ನು ಇಲ್ಲಿ ಹಾಕುವಂಥದ್ದು. ಪೋಸ್ಟ್ ಗ್ರ್ಯಾಜುಯೇಷನ್, PhD ಥರ. ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಹಾಕಿ ವೆರಿಫೈ ಮಾಡೋದು. OTP ಬರ್ತದೆ, OTP ಇಡುವಂಥದ್ದು. ಕ್ಯಾಂಡಿಡೇಟ್ ಇಮೇಲ್ ಹಾಕುವಂಥದ್ದು, ಸೆಂಡ್ OTP. ಅಂದರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕುವಂಥದ್ದು, ನಂತರ ಓಲ್ಡ್ ಪಾಸ್ವರ್ಡ್ ಏನಿದೆಯೋ ಅದನ್ನು ಹಾಕುವಂಥದ್ದು. ನಂತರ ನ್ಯೂ ಪಾಸ್ವರ್ಡು, ಕನ್ಫರ್ಮೇಷನ್ ಮತ್ತೊಂದು ಪಾಸ್ವರ್ಡ್, ಅದೇ ಪಾಸ್ವರ್ಡನ್ನು ಹಾಕ್ಬೋದು. ಆಮೇಲೆ ಸೆಕ್ಯೂರಿಟಿ ಕ್ವೆಶ್ಚನ್ ಅದು ಅಂತ ಇರ್ತದೆ, ಅದನ್ನು ಹಾಕಿ ಅದಕ್ಕೆ ಯಾವ ಆನ್ಸರನ್ನು ಹಾಕ್ತಿರೋ ಅದನ್ನು ಹಾಕುವಂಥದ್ದು. ನೆಕ್ಸ್ಟ್ ಮತ್ತೊಂದು ಸೆಕ್ಯೂರಿಟಿ ಕ್ವೆಶ್ಚನ್ ಕೇಳಿ ಅದಕ್ಕೂ ಹಾಕುವಂಥದ್ದು ಆನ್ಸರನ್ನು. ಆಮೇಲೆ ಕೆಟಗರಿ, ಆಮೇಲೆ ವೆರಿಫೈ ಮಾಡುವಂಥದ್ದು. ನ್ಯಾಷನಾಲಿಟಿ, ಐಡೆಂಟಿಟಿ ಮಾರ್ಕ್ಸ್ ಏನಾದ್ರು ಮುಖದ ಮೇಲೆ ಇದ್ದರೆ ಅದನ್ನು ಹಾಕುವಂಥದ್ದು. ಡಿಸೆಬಿಲಿಟಿ ಏನಾದಿದ್ದರೆ ಅದರ ಸರ್ಟಿಫಿಕೇಟ್ ಹಾಕುವಂಥ. ಪರ್ಮನೆಂಟ್ ಅಡ್ರೆಸ್ಸು, ಸ್ಟೇಟು, ಪಿನ್ ಕೋಡನ್ನು ಹಾಕಿ ನಂತರ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಎಸ್ ಅಂತ ಕೊಡಬೇಕು. ತದನಂತರ ಸಬ್ಮಿಟ್ ಕೊಡೋದು. ಎಜುಕೇಷನ್ ಡೀಟೇಲ್ಸ್ ಎಲ್ಲ ತುಂಬಿ ಸಬ್ಮಿಟ್ ಕೊಡಬೇಕು. ತದನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಎಸ್ ಅಂತ ಕೊಡೋದು, ಇಲ್ಲಾಂದರೆ ಎಲ್ಲದಕ್ಕೂ ನೋ ಅಂತ ಕೊಡುವಂಥದ್ದು. ಏಜ್ ರಿಲ್ಯಾಕ್ಸೇಷನ್ ಬೇಕಿದ್ದರೆ ಎಸ್ ಕೊಡಬೇಕು, ಇಲ್ಲಾಂದರೆ ನೋ ಅಂತ ಕೊಡುವಂಥದ್ದು. ಇದನ್ನು ಕೂಡ 23ನೇದು ಕೂಡ ನೋ ಅಂತಲೇ ಕೊಡುವಂಥದ್ದು. ತದನಂತರ ಎಕ್ಸಾಮಿನೇಷನ್ ಸೆಂಟ್ರ್ ಯಾವ್ದು ಬೇಕು, ಮೊದಲನೇದು ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಾ ಅಂತ. ನಂತರ ಯಾವುದನ್ನು ನನಗೆ ತಿಳಿದಂತ ಕೊಟ್ಟಿದ್ದೇನೆ, ನಿಮ್ಗೆ ಯಾವುದು ಹತ್ತಿರ ಇದೆಯೋ ಅದನ್ನು ಮೊದಲು ಕ್ಲಿಕ್ ಮಾಡ್ಕೊಳ್ಬೋದು. ತದನಂತರ 2ನೇದು, ಆಮೇಲೆ 3 ಅನ್ನು ಕ್ಲಿಕ್ ಮಾಡೋದು. ನಾನು ಫಸ್ಟ್ ಉಡುಪಿ, ಸೆಕೆಂಡ್ ಮಂಗಳೂರು, ಆಮೇಲೆ ಬೆಂಗಳೂರನ್ನು ಕ್ಲಿಕ್ ಮಾಡಿದ್ದೇನೆ. ನೀವು ಯಾವುದು ಹತ್ತಿರ ಇದೆಯೋ ಅದನ್ನು ಕ್ಲಿಕ್ ಮಾಡ್ಕೊಳ್ಬೋದು. ಆಮೇಲೆ ಎಕ್ಸಾಮ್ಗೆ ಯಾವ ಲ್ಯಾಂಗ್ವೇಜ್ ನಿಮಗೆ ಬೇಕು ಅನ್ನೋದನ್ನು ನಾನು ಇಂಗ್ಲೀಷ್ನಲ್ಲೇ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಯಾರಿಗಾದರೂ ಕನ್ನಡ ಬೇಕನ್ನೋದಾದರೆ ಕನ್ನಡವನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಕನ್ನಡನ ಕ್ಲಿಕ್ ಮಾಡಿದ್ದೇನೆ. ನಿಮ್ಗೆ ಯಾವುದಾದ್ರೂ ಬೇಕಿದ್ದರೆ ಇಂಗ್ಲೀಷ್ ಇಂಗ್ಲೀಷ್, ಹಿಂದಿ, ನಿಮ್ಗೆ ಯಾವ್ದು ಕಂಫರ್ಟ್ ಇದೆಯೋ ಆ ಲ್ಯಾಂಗ್ವೇಜನ್ನು ಕ್ಲಿಕ್ ಮಾಡ್ಕೊಳ್ಳಿ. NCC ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸರ್ಟಿಫಿಕೇಟ್ ಇದ್ದರೆ 5% ರಿಸರ್ವೇಷನ್ ಇರ್ತದೆ. C ಸರ್ಟಿಫಿಕೇಟ್ ಏನಾದ್ರು ಇದ್ದರೆ, B ಇದ್ದರೆ 3%, A ಇದ್ದರೆ 2% ರಿಸರ್ವೇಷನ್ ಇರ್ತದೆ. ಅದರ ನಂತರ ಸ್ಟೇಟು ಯಾವುದು ನ್ಯಾಷನಲ್ ಆರ್ಟ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ. ಸ್ಟೇಟ್ ಯಾವುದು, ಕರ್ನಾಟಕ.
ಡಿಸ್ಟಿಕ್ ಉತ್ತರ ಕನ್ನಡ. ವೆರಿಫೈ ಯುವರ್ ಡಿಸ್ಟಿಕನ್ನು ವೆರಿಫೈ ಮತ್ತೊಂದು ಸರಿ ಅದನ್ನೇ ಕ್ಲಿಕ್ ಮಾಡೋಣ. ಬೇರೆ ಸ್ಟೇಟಿಂದ ಏನಾದ್ರು ಬಂದಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ನಂತರ ನಕ್ಸಲ್ಸ್ ಅಟ್ಯಾಕ್ಡ್ ಡಿಸ್ಟಿಕ್ ಆಗಿದ್ದರೆ ಎಸ್ ಅಂತ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಇದು ಜಾಬ್ನ ಪ್ರಿಫರೆನ್ಸ್ ಯಾವ್ಯಾವುದಂತ ಯೋಚನೆ ಮಾಡಿ. ನಿಮ್ಗೆ ಯಾವ ಜಾಬ್ ಇಷ್ಟ ಇದೆಯೋ ಅದನ್ನು ಸೀರಿಯಲ್ ವೈಸ್ ಹಾಕ್ಕೊಳ್ತಾ ಹೋಗಿ. ಎ ಅಂದರೆ BSF, ಬಿ ಅಂದರೆ ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸ್, ಸಿ ಅಂದರೆ CRPF, SSR ರಾಷ್ಟ್ರೀಯ ಸೀಮಾ ಬಲ, ಆಮೇಲೆ ಇಂಡೋ ಟಿಬೇಟಿಯನ್ ಬಾರ್ಡ್, ಅಸ್ಸಾಂ ರೈಫಲ್, H ಅಂದರೆ ಸಶಸ್ತ್ರ ಸೀಮಾ ಬಲ. ಏನಿದೆ ನೋಡ್ಕೊಳ್ಳಿ. ನಿಮ್ಗೆ ಯಾವ ಪ್ರಿಫರೆನ್ಸ್ ಕೊಟ್ಕೊಳ್ತಾ ಹೋಗಿ. ಅದರ ಥರ ನಿಮ್ಗೆ ಜಾಬ್ ಸಿಗ್ತದೆ. ಮೇಲೆ ಯಾವ್ಯಾವ ವರ್ಡನ್ನು ಫಿಲ್ ಮಾಡಿದ್ರು ಬಾಕ್ಸಲ್ಲಿ ಅದೇ ಥರ ಕೆಳಗೂ ಫಿಲ್ ಮಾಡಬೇಕು. ಇದು ಈಗ ಫೋಟೋವನ್ನು ತಗೊಳ್ತದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ತದನಂತರ ನೀವು ಮೊಬೈಲನ್ನು ಸೆಲ್ಫಿ ಹೇಗೆ ತಗೊಳ್ತಾರೋ ಅದೇ ರೀತಿ ಎರಡು ಕೈಯನ್ನು ಅಲ್ಲಿ ಹಿಡ್ಕೊಂಡು ನೀವು ಹಿಡ್ಕೊಂಡಾಗ ನಿಮ್ಮ ಫೇಸನ್ನು ಕ್ಲಿಕ್ ಮಾಡ್ಕೊಳ್ತದೆ. ಸರ್ಕಲಲ್ಲಿ ಬಂದಾಗ ಗ್ರೀನ್ ಮಾರ್ಕ್ ಬರ್ತದೆ. ತದನಂತರ ನೀವು ಕಣ್ಣನ್ನು ಬ್ಲಿಂಕ್ ಮಾಡಿದಾಗ ಕ್ಯಾಪ್ಚರ್ ಆಗ್ತದೆ. ಇದಾದಮೇಲೆ ನಿಮ್ದು ಯಾವ್ದಾದ್ರು ಡಾಕ್ಯುಮೆಂಟ್ಸ್, ಕಾಸ್ಟ್ ಸರ್ಟಿಫಿಕೇಟ್ ಏನಾದ್ರು ಇದ್ದರೆ, ಮತ್ತು ಟ್ರಾವೆಲ್ ಪಾಸನ್ನು, ಎಕ್ಸಾಮ್ಸ್ ಹೋಗಿ ಬರುವುದಕ್ಕೆ ಟ್ರಾವೆಲನ್ನು ಅಲೈನ್ಸ್ ಕೂಡ ಮಾಡಿಕೊಡ್ತಾರೆ. ಅದನ್ನು ಬೇಕಾದರೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ನಂತರ ಸಿಗ್ನೇಚರು ಕೇಳ್ತದೆ. ಸಿಗ್ನೇಚರನ್ನು ಫೋಟೋ ತೆಗೆದು ಅಪ್ಲೋಡ್ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡುವಂಥದ್ದು. ನಿಮ್ಮ ಇಮೇಲ್ ID ಮತ್ತು ಫೋನ್ ನಂಬರನ್ನು ಸರಿಯಾಗಿ ಇಟ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಹಾಲ್ ಟಿಕೆಟ್ ಎಲ್ಲ ಬರುವಂಥ ಮೆಸೇಜನ್ನು ಅದರಲ್ಲೇ ಹಾಕ್ತಾರೆ. ನಂತರ 100 ರೂಪಾಯಿಯನ್ನು ಪೇ ಮಾಡುವಂಥದ್ದು. SC ST ಅವರಿಗೆಲ್ಲ ಯಾವುದೇ ರೀತಿಯ ಫೀಸ್ ಇಲ್ಲ. ಉಳಿದವರು ಏನಿದ್ದಾರೆ ಎಲ್ಲರೂ 100 ರೂಪಾಯಿ ಫೀಸನ್ನು ಕಟ್ಟಬೇಕಾಗ್ತದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ, ಧನ್ಯವಾದ.